ಸತಿ ಸುಗರ್ಭಾದೇವಿ ಅಂತ ಎನಿಸಿಕೊಳ್ಳು. ಅದು ಅವಳ ಸ್ವಾರ್ಥ ಅಂತ ಆಗುತ್ತದೆ ಅಲ್ಲ. ಚಂಪಕಾವತಿಯ ಸೊಸೆಯಾಗಿ ಬಂದಂತ ಆಕೆ ಮುಂದೆ ಪುತ್ರರತ್ನನನ್ನು ನೀಡಿ ಮುಂದೆ ನಾಡಿಗೆ ಅಧಿಕಾರಿಯನ್ನು ತೋರಿಸಬೇಕಾದ್ದು ಅವಳ ಕರ್ತವ್ಯವಾಗುತ್ತದೆ. ನಾನು ಕೂಡ ಸತಿ ಪ್ರಭಾವತಿಯಾಗುವುದು ಬೇಡವೇ? ದೇವರಿಲ್ಲದ ಗುಡಿಯನ್ನು ಪೂಜಿಸುವವರಿಲ್ಲ, ಹೂ ಬಿಡದ ಗಿಡಕ್ಕೆ ನೀರಿರುವರಿಲ್ಲ, ತಾಯಾಗದವಳನ್ನು ಹೆಣ್ಣೆಂಬರಿಲ್ಲ ಪ್ರಭು. ಹೆಂತರ ಸಾರ್ಥಕ್ಕೆ ಆಗುದಿದ್ರೆ ಅದು ತಾಯಿತನದಿಂದ. ನನಗೂ ಮಕ್ಕಳಾಗಬೇಕು, ಆ ಮಕ್ಕಳು ಅಮ್ಮ ಅಮ್ಮ ಅಂತ ಕರೀಬೇಕು ಅಂತ ಆಸೆಯನ್ನು ಪಟ್ಟೆ ಅದು ಸ್ವಾರ್ಥ ಅಂತ ಆಗುತ್ತದೆ ಪ್ರಭು. ಇಲ್ಲ, ನನ್ನ ಮಾತನ್ನು ಮೀರಿ ನೀವು ಹೊರಟಿದ್ದೀರಾ. ಹೊರಟಂತ ನಿಮಗೆ ಕೃಷ್ಣ ದರ್ಶನವಾಗುವುದಕ್ಕಾದರೂ ಸಾಧ್ಯವಿದೆ. ಆರೋಗ್ಯ ದಡಕಾಯನಾದಂಥ ಪತಿಯ ಸನಿಹವನ್ನು ಸತಿಯಾದವಳ ಪುತ್ರಾರ್ಥಿಯಾಗಿ ಬಯಸಿದಾಗ ಯಾವ ಪತಿ ಅದನ್ನು ಧಿಕ್ಕರಿಸುತ್ತಾನೋ